ಜನವರಿ 2ನೇ ತಾರೀಕು 2025 ನಾನು ಮೊಬೈಲ್ ನೋಡ್ತಿರ್ಬೇಕಾದ್ರೆ ರಾತ್ರಿ ಇದ್ದಕ್ಕಿದ್ದಂಗೆ ಒಂದು ಕಣ್ಣು ಫುಲ್ ಝೀರೋ ಆಗಿತ್ತು. ಅಂದರೆ ಕಣ್ಣೇ ಕಾಣ್ತಿರ್ಲಿಲ್ಲ, ಪೂರ್ತಿ ಕತ್ಲು. ಅಂದರೆ ನಾನು ಕುಳ್ಳಾಗಿದ್ದೀನಿ ಅಂತ ನಾನು ಅನ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಬಳ್ಳಾರಿ OPDನಲ್ಲಿ. ಅಲ್ಲಿ ಸ್ಟ್ರೋಕ್ ಆಗಿದೆ ಅಂತ ರಾತ್ರಿ 3 ಗಂಟೆಗೆ ಹೇಳಿದ್ರು. ಅಲ್ಲಿಂದ ಬಾಗಲಕೋಟೆ ಹೋಗಿ ನ್ಯೂರಾಲಜಿಸ್ಟ್ ಹತ್ರ ತೋರಿಸಿದೆ. ಕಣ್ಣು ನಿಧಾನವಾಗಿ ಬರುತ್ತೆ ಅಂತ ಹೇಳಿದರು. ಅದೇ ಪಕ್ಕದಲ್ಲಿ ಕಣ್ಣಿನ ಡಾಕ್ಟ್ರ್ ಹತ್ರ ತೋರಿಸಿದ್ರೆ, ನಿಮ್ಗೆ ಕಣ್ಣೇ ಬರಲ್ಲ, ಬ್ಲಡ್ಡು ಮೇಯ್ನ್ ನರದಲ್ಲೇ ಕ್ಲಾಟ್ ಆಗಿದೆ ಅಂತ ಯಾರೋ ಕಣ್ಣಿನ ಡಾಕ್ಟ್ರ್ ಹೇಳಿದರು. ಅದಾದಮೇಲೆ ಮತ್ತೆ ನಾನು ಬೆಂಗಳೂರು ನಾರಾಯಣ ನೇತ್ರಾಲಯ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಅಲ್ಲೂ ತೋರಿಸಿದೆ. ಅವ್ರು ಹೇಳಿದರು ವಿತಿನ್ 4 hours ಒಳಗೆ ಬಂದರೆ ಮಾತ್ರ ಏನಾದರೂ ಕ್ಯಾರಿ ಆಗ್ತಿತ್ತು, ಬಟ್ ಇವಾಗ ಆಗಲ್ಲ, ಲೇಟ್ ಆಗಿದೆ, ಕ್ಲಾಟ್ ಆಗಿದೆ. ಸೊ ಇನ್ ಫ್ಯೂಚರಲ್ಲಿ ಕಣ್ಣು ಬರಲ್ಲ ಅಂತ ನಾರಾಯಣ ನೇತ್ರಾಲಯ ಬೆಂಗಳೂರಿನಲ್ಲಿ 100% ಹೇಳಿದ್ದಾರೆ. ಅದು ಪ್ರೂಫ್ ಕೂಡ ನನ್ನ ಹತ್ರ ಇದೆ. ಸೊ ಇವಾಗ ಇದಾಗಿ 5 ತಿಂಗಳಾಯಿತು. ಇಲ್ಲಿ ಅಂದರೆ ಕುಂದಾಣಕ್ಕೆ ಬಂದು ಅಲ್ಲೆಲ್ಲ ಆದಮೇಲೆ ಇಲ್ಲಿದ್ದರೆ ಒಂದು 15 ದಿನದಿಂದ ಇಲ್ಲೇ ಇದ್ದೀನಿ ಕುಂದಾಣದಲ್ಲಿ. ಏನೇನಾಯಿತು? ಇಲ್ಲಿ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈಗ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅದ್ರ ಬಗ್ಗೆ ಏನಾಯ್ತಾ? ಬರೋಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮೊದಲು ಇವಾಗ ಏನೋ ಪ್ಲಸ್ ಆಗಿದೆ. ಇವತ್ತು ಎಷ್ಟು ಪರ್ಸೆಂಟ್ ಆಗಿದೆ ಈಗ? ಒಂದು 5 to 7% ಪ್ಲಸ್ ಆಗಿದೆ. ಮೊದಲು ಮುಂದೆ ನೇರವಾಗಿ ಕಾಣ್ತಿಲ್ಲ, ಬಟ್ ಒಬ್ಬ ಮನುಷ್ಯ ಇದ್ದಾನಂತ ಈಗ ಸ್ವಲ್ಪ ಅವ್ರ ಕಣ್ಣು ಏನೂ ಕಾಣ್ತಿರ್ಲಿಲ್ಲ. ನೇರವಾಗಿ ನೋಡಿದ್ರೆ ಇವಾಗ ಆ ಮನುಷ್ಯನ ಕಣ್ಣು ಮೂಗು ಸ್ವಲ್ಪ ಏನೋ ಹೊಳಪು ಕಾಣ್ತಾ ಇದೆ. ನಿಮಗೇನು ಅನಿಸ್ತದೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ? ಇಲ್ಲಿ ಬರುತ್ತೆ ಅಂತ ನಮಗೆ 100% ನಂಬಿಕೆ ಇದೆ.